ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಟ ಯಶ್ ತಾಯಿ ಪುಷ್ಪಾ ಅವರ ವಿರುದ್ಧ ಭೂ ಒತ್ತುವರಿಯ ಆರೋಪ ಕೇಳಿಬಂದಿದ್ದು, ಅವರ ಮನೆಯ ಕಾಂಪೌಂಡ್ ಕೂಡ ಈಗ ಧ್ವಂಸ ಆಗಿದೆ. ಜೆಸಿಬಿ ಮೂಲಕ ಧ್ವಂಸಗೊಳಿಸಿದ್ದಾರೆ ಮೂಲ ಮಾಲೀಕರು. ಒತ್ತುವರಿ ಮಾಡಿ ಕಾಂಪೌಂಡ್ ಕಟ್ಟಲಾಗಿದೆ ಅಂತ ಹೇಳಿ ಆರೋಪಿಸಿದ್ರು ಆ ಮೂಲ ಮಾಲೀಕರು. ಹಾಸನದ ವಿದ್ಯಾನಗರದಲ್ಲಿದೆ ನಟ ಯಶ್ ಅವರ ತಾಯಿ ಮನೆ. ಪುಷ್ಪಾ ಅವರ ಮನೆಯಲ್ಲಿ ಮನೆ ಬಳಿ ಇರುವಂತಹ ಸುಮಾರು 1,500 ಅಡಿ ಜಾಗವನ್ನ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋದು ಈಗಿರೋ ಆರೋಪ. ಹೀಗಾಗಿ ಹಾಸನ ಕೋರ್ಟ್ ಅನುಮತಿಯ ಮೇರೆಗೆ ಆ ಒತ್ತುವರಿಯನ್ನ ತೆರವು ಮಾಡಿದೀವಿ ಅಂತ ಜಿಪಿಎ ಹೋಲ್ಡರ್ ಹೇಳ್ತಿದ್ದಾರೆ. ಅನುಮತಿ ಮೇರೆಗೆ ತೆರವುಗೊಳಿಸಿದೀವಿ ಅಂತಿದ್ದಾರೆ. ಹಾಸನದಲ್ಲಿ ಅಕ್ರಮವಾಗಿ ಕಟ್ಟಿದ್ರು ಕಾಂಪೌಂಡ್ ಅನ್ನ. ಸುದೀರ್ಘ ಕಾನೂನು ಹೋರಾಟ ಆಗಿದೆ. ಈಗ ಆ ಜಾಗವನ್ನ ತೆರವುಗೊಳಿಸಿದೀವಿ ಅಂತ ಮೂಲ ಮಾಲೀಕರು ಹೇಳ್ತಾ ಇದ್ದು, ಆದರೆ ಯಶ್ ತಾಯಿ ಪುಷ್ಪಾ ಅವರ ಕಡೆ ವಕೀಲರು, ಪುಷ್ಪಾ ಅವರು ಹೇಳೋ ವಿಚಾರವೇ ಬೇರೆ. ದಾಖಲೆಗಳು ಹಾಗಿಲ್ಲ, ಕೋರ್ಟ್ನ ಆದೇಶದಲ್ಲದಿಲ್ಲ, ನಮ್ಮ ಎಲ್ಲ ದಾಖಲೆಗಳು ಸರಿಯಾಗೇ ಇದೆ ಅಂತ ಯಶ್ ತಾಯಿ ಪುಷ್ಪಾ TV9ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋರ್ಟ್ನಿಂದ ನನಗೆ ಯಾವುದೇ ಆದೇಶ ಬಂದಿಲ್ಲ ಅಂತಿದ್ದಾರೆ. ಜೊತೆಗೆ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಎಂದಿದ್ದಾರೆ. TV9 ಜೊತೆ ಮಾತನಾಡಿದ್ದಾರೆ ಯಶ್ ತಾಯಿ ಪುಷ್ಪಾ. ಏನ್ ಹೇಳಿದ್ದಾರೆ ಕೇಳೋಣ. ಅವ್ರು ಇವತ್ತು ನಮ್ ಜೊತೆನೆ ನಾವು ಅವ್ರಿಬ್ರು ಕೋರ್ಟಿಂದ ಕ್ಲಿಯರೆನ್ಸ್ ತಗೊಬಿಡೋಣ, ಇವನೇನೋ ಹೇಳ್ತಾ ಇದ್ದಾನಲ್ಲ ಅಂತ ಹಾಕಿದೀವಿ. ದುಡ್ಡಿನ ದಂಧೆ ಇವ್ರದೆಲ್ಲ ಸರ್. ಅವನಿಗೆ ನಾನೀಗ ನಮ್ಮ ಸ್ವರೂಪ್ ಹತ್ರ ಕೇಳ್ತೀನಿ, ಏನಪ್ಪಾ ಹಾಸನಲ್ಲಿ ಈ ರೀತಿ ನಮ್ಗೆ ಇಲ್ಲಿ ಬೆಳೆದವ್ರಿಗೆ ಆಟ ಆಡ್ಸಕ್ ಬಿಟ್ಟಿದ್ದೀರಲ್ಲ, ಅವನ್ನ ಕರ್ದು ಆಕ್ಷನ್ ತಗೋತೀರೋ ಇಲ್ವೋ ಅಂತ ಕೇಳ್ತೀನಿ. ಸ್ವರೂಪ್ನ ಬರ್ತೀನಿ ನಾಳೆ ನಾನು ಹಾಸನ್ಗೆ ಬಂದಾಗ ಅವನಿಗೆ ಚಾನಲ್ ಕರ್ಸ್ತೀನಿ. ಅವ್ನು ಯಾರು ಬರ್ಬೇಕು, ಅವನು ಚಾನಲ್ ಅಲ್ಲಿ ಬಂದ್ ಹೇಳ್ಬೇಕು ಅವ್ನ್ ಏನಿದೆ ಕಥೆನ. ಅವಾಗ ಲಾಯರ್ ರೆಕಾರ್ಡ್ ಮಾಡ್ಕೋತಾರೆ ಅವ್ನ ಏನ್ ಹೇಳ್ತಾನೆ ಅಂತ. ಲಾಯರ್ನು ಕರ್ಸಿ ಅವನು ಚಾನಲ್ ಕರ್ಸೋಣ ಅಂತಿದೀನಿ. ಬಂದ್ ಕೂತ್ಕೊಂಡ್ ಅವ್ನ್ ತೋರ್ಸ್ಬೇಕು ಅವ್ನ ಎಲ್ಲರಿಗೂ. ಇಲ್ಲೊಬ್ಬ ಕಳ್ಳ ಇದ್ದಾನ ಹಾಸನಲ್ಲಿ, ದೊಡ್ಡ ಕಳ್ಳ ಅಂತ. ಅವನ ವಿಡಿಯೋನ ಸರ್ಕಾರಕ್ಕೆ ಒಂದ್ ಲೆಟರ್ ಬರೀತೀನಿ. DK ಅವ್ರ ಹತ್ರ ಒಂದ್ ಲೆಟರ್ ಹಾಕ್ಬೇಕು ಇವನ್ ಬಗ್ಗೆ ಅನ್ಕೊಂಡಿದೀನಿ. ಕೊಡ್ಬೇಕು, DK ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು. ಇಲ್ಲಿ ಹಾಸನಲ್ಲಿ ದೊಡ್ಡ ದಂಧೆ ನಡೆಸ್ತಾವ್ ಇವನು ಅಂತ. ಈಗ ಸ್ವರೂಪ್ ಅವ್ರ ಹತ್ರ ಏನಾರ ಮಾತಾಡಿದ್ರ ಮೇಡಮ್? ಸ್ವರೂಪ್ ಹೋಗಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ಈ ವಾರ ಹೋಗೋಣ ಅಂತ ಇದ್ದೆ ನಾನು. ಈಗ ಮೊನ್ನೆ ನಮ್ ಲಾಯರ್ಗೂ ಹೇಳಿದ್ದೆ, ಸ್ವರೂಪ್ ಕರ್ದು ಹೇಳಿಸ್ಬಿಟ್ಟು ಆಮೇಲೆ ಅವನ್ನ ಕಂಪ್ಲೇಂಟ್ ಕೊಡೋದು. ಅವನ್ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ವಿ. ಯಾರ ಮೇಲೆ? ನಟರಾಜ್ ಇದಾನಲ್ಲ, PDO ನಟರಾಜ್. ಅವ್ನಿಗೆಲ್ಲ ಡೀಟೇಲ್ಸ್ ಗೊತ್ತಲ್ಲ ಸರ್. ಅವರಿಂದ ಏನೊಂದು ಇದ್ ಮಾಡಿಸ್ಕೊತಾನಂತೆ. PDO ಸೈಟ್ ಜಾಗಕ್ಕೆ PDO ಅಂತ ಇರ್ತಾರ ಗೊತ್ತಾ, ಗೌರ್ಮೆಂಟ್ PDO. ಅವನೆಲ್ಲ ಇವ್ರನ್ನೆಲ್ಲ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅವನೇ ಮಾಡೋದು. ಆಮೇಲೆ ಅವ್ರಿಗೆ ಎದುರ್ಸೋದು, ದುಡ್ಡು ತಗೊಳ್ಳೋದು. ಇದೇ ದಂಧೆ ಅಲ್ಲಿ ವಿದ್ಯಾನಗರ. ಅದೇ ಕೆಲ್ಸ ನಮ್ಗೂ ಮಾಡಕ್ ಬಂದಿದ್ದ. ನಾವು ಬಗ್ಲಿಲ್ಲ ಅಂತ ಈ ತರ ಮಾಡವನಷ್ಟೇ. ಇನ್ನು ಹೋಗೇ ಇಲ್ಲ ಅವನು ಕೋರ್ಟ್ಗೆ ಅಂತ. ನಾವು ಹೋದ್ಮೇಲೆ ಅವ್ನಿಗೆ ಇದ್ರ ತಾನೆ, ಮತ್ತೆ ಕೋರ್ಟ್ಗೆ ಹೋಗೋನವ್ರು ಇಲ್ಲಿ ಯಾಕೆ ಬರ್ತಿದ್ದ? ಕೋರ್ಟ್ಗೆ ಏನು ಹೋಗಿಲ್ಲ. ಕೋರ್ಟಿಂದ ಅವ್ನಿಗೆ ಯಾವ್ದೋ ಆರ್ಡರ್ ಇಲ್ಲ. ಅವ್ನು ಹೇಳ್ತಾವನೆ, ನೀವು ನೋಡಿದೀರಾ? ನಾನ್ ನೋಡಿದೀನೇನ್ರಿ? ನಾನು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಅವನು ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ ಬಂದು. ಸೈಟ್ ನಂಬರ್ ಕೇಳಿ ಸರ್. ಅದು ಫಸ್ಟ್ ರೆವಿನ್ಯೂ ಜಾಗ, ಈಗ ಸೈಟ್ ಆಗಿ ಮಾರಿದೀವಿ ಆಯ್ತಾ, ಮಾರಿದ್ದಾರೆ. ಆದ್ರೆ ಸರ್ವೆ ನಂಬರ್ ಎಲ್ಲಿದೆಯೋ ಒಂದು ಗೊತ್ತಿಲ್ಲ. ನಮ್ದ್ರಲ್ಲೇ ಸರ್ವೆ ನಂಬರ್ ಇದೆ ಅಂತ ಅವ್ನು ಪ್ರೂವ್ ಆಗಿ ಕೋರ್ಟ್ ಇಂದ ಇದೇ ಸರ್ವೆ ನಂಬರ್ ಅಂತ ಬಂದಿದ್ಯಾ? ನಿಮ್ ಸರ್ವೆ ನಂಬರ್ ಏನು ಮೇಡಮ್? ನಮ್ ಸರ್ವೆ ನಂಬರ್ ಹೇಳ್ತೀವಿ ನಾವು. ನಮ್ ಲಾಯರ್ ಹತ್ರ ಕೊಟ್ಟಿದೀವಿ, ಹೇಳೋಣ ಅದನ್ನ. ನಾನ್ ಕೊಡಿಸ್ತೀನಿ ನಿಮ್ಗೆ ಸರ್. ಅವ್ನು ಹಾಕಿರೋದೆಲ್ಲ ಫೇಕ್ ಡಾಕ್ಯುಮೆಂಟ್ ಸರ್. ನಾನ್ ಹೇಳ್ತೀನಿ, ಅವನ ಹತ್ರ ಇದ್ದಿದ್ದು ಇಷ್ಟು ವರ್ಷ, 7 ವರ್ಷ ಆಯ್ತು ನಾನ್ ತಗೊಂಡ್. ಯಾಕೆ ಸರ್ ಅವ್ನು ಬಂದಿಲ್ಲ? ಕೋರ್ಟ್ಗೆ ಹೋದ್ಮೇಲೆ ಯಾಕೆ ಸರ್ ಅವನು ದುಡ್ಡು ಕೇಳ್ತಾವನೆ? ಅಂದ್ರೆ ನಿಮ್ ಹತ್ರ ಒಂದ್ಸತಿನೂ ಮಾತಾಡ್ಸಕ್ಕೆ ಏನೋ ಪ್ರಯತ್ನ ಮಾತಾಡಕ್ಕೆ ಅಂದ್ರೆ ಅವ್ನು ಎದುರುಗಡೆ ಬಂದಿಲ್ಲ. ಸುಮ್ನೆ ಈ ತರ ಯಾರನ್ನ ಹುಡುಗರು ಕಳಿಸ್ತಾನೆ, ಇದ್ ನಮ್ದು ಅಂತ. ಅವ್ನ್ ಹೆಂಗ್ ಬರ್ತಾನೆ ಸರ್? ಅವ್ನ್ ಇದೇ ತರ ಕ್ರಿಯೇಟ್ ಮಾಡಿ ಅವ್ನ್ ಹೆಂಗ್ ಬರ್ತಾನೆ? ಡಾಕ್ಯುಮೆಂಟ್ಸ್ ಇದ್ದವನು ಕೋರ್ಟ್ಗೆ ಹೋಗ್ಲಿ. ನಾವು ಕೋರ್ಟ್ಗೆ ಹೋಗಿದೀವಲ್ಲ, ಅಲ್ಲೇ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಲಿ. ಅವ್ನ್ದಾದ್ರೆ ಅವ್ನ್ ತಗೊಳ್ಳಿ. ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಹೊಡಿಯಕ್ಕೆ ಕೋರ್ಟ್ ಆರ್ಡರ್ ನಮ್ ಲಾಯರ್ ಹೇಳಿದ್ರಲ್ಲ. ಈಗ ಅವ್ನ್ ತುಂಬಾ ಇದ್ ಮಾಡಿದಾನೆ. ಲಾಯರ್ ಹೇಳ್ತಾ ಇದ್ರು, ಇಲ್ಲಮ್ಮ ಅದ್ ನಿಮ್ಮಂಗ ಆಗಲ್ಲ, ಅದ್ ಅವ್ರದ್ದೇ ಬಿಟ್ಬಿಡಿ ಅನ್ನೋರಲ್ವಾ. ನಾವ್ ಕೋರ್ಟ್ಗೆ ಹಾಕಿದ್ಮೇಲೆ ಹೇಳ್ತಾರಲ್ವಾ ಲಾಯರ್. ಅವ್ನಿಗೆ ಅವ್ನ್ ದೊಡ್ಡ ವೀರ ಅನ್ನಿಸ್ಕೊಳಕ್ ಹೋಗ್ಯವನೆ. ನನ್ ಮಗನ ಹೆಸರು ನೋಡ್ಬಿಟ್ಟು ಹೋಗವನವನು. ಹಾಸನಲ್ಲಿ ನಾನೇನು ಅಂತ ಅವ್ನಿಗೆ ತೋರ್ಸ್ಬೇಕಲ್ಲ. ದುಡ್ಡು ಕೊಟ್ಟು ನಾವ್ ಜಾಗ ತಗೊಂಡಿರೋರು ಇಲ್ಲೇ ಇದಾರೆ ಲೋಕಲ್ ಅಲ್ಲಿ. ಅವ್ರನ್ನು ಕರ್ಸ್ತೀನಿ, ನಾಳೆ ಬರ್ತೀನಿ. ಅವ್ರನ್ನು ಕರಿತೀನಿ. ನಾಳೆ ನಾನು ಹೋಗಿ ಕರ್ದು ಹೇಳ್ಬೇಕು. ಇವನ ಸ್ವರೂಪನ್ ಕರಿತೀನಿ, ನೋಡಪ್ಪ ಹಾಸನ್ ಹೆಸರು ಹಾಳು ಮಾಡ್ತಾವನೆ ಇವನು ಸ್ವಲ್ಪ ನೋಡ್ಕೊ ಅಂತ ಹೇಳ್ಬೇಕು ಅವ್ನಿಗೆ. ನೀವು ಹೋಗಿ PDO ವಿರುದ್ಧನೂ ಕಂಪ್ಲೇಂಟ್ ಕೊಡ್ತೀರಾ ಮೇಡಮ್ ನಾಳೆ? PDO ಮೇಲೆ ಕೊಡ್ಲೇಬೇಕು, ಎಲ್ದಿದ್ರು ಕೊಡ್ಲೇಬೇಕು. ಅವ್ನು ಎಷ್ಟೋ ಜನಗ್ ಮನೆ ಹಾಳು ಮಾಡ್ತಾವನೆ. ಅವ್ನು ಈ ತರ ಕ್ರಿಯೇಟ್ ಮಾಡ್ತಾವನೆ. ಅವನು ಕೋರ್ಟಲ್ ತಗೊಳ್ಳಿರಿ. ಅವಂದಾದ್ರೆ ನಾವ್ ಕೋರ್ಟ್ಗೆ ಹೋಗಿದೀವಿ, ಅಲ್ಲಿ ಹೋಗಿ ತಗೊಳ್ಳಿ, ಅವಂದೇ ತಗೊಳ್ಳಿ. ಇಲ್ಲಿ ಯಾಕೆ ಬಂದವನೆ ಡೈರೆಕ್ಟ್ ಏಕಾಏಕಿ? ಏನ್ ತೋರ್ಸ್ಕೊಳಕ್ ಬಂದವನು. ಎಲ್ಲರಿಗೂ ಹಿಂಗೆ, ಎಲ್ರಿಗೂ ಇದೇ ಕೆಲ್ಸ ಅಂತೆ. ಅವನು ಬೆದರಿಕೆ ಹಾಕೋದಂತೆ ಅವ್ನ ಕೆಲ್ಸ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಕಳಿಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ CCB ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದೆ.
ನಾಗರಾಜ್ ತಳವಾರ್, ಪ್ರಶಾಂತ್ ತಳವಾರ್ ಅರೆಸ್ಟ್ ಆಗಿರೋದು. ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್, ಧಾರವಾಡದಲ್ಲಿ ಆಡಿಟರ್ ಆಗಿದ್ದಾರೆ ಪ್ರಶಾಂತ್ ತಳವಾರ್. ಈ ಅಶ್ಲೀಲ ಕಮೆಂಟ್ ಕೇಸ್ನಲ್ಲಿ ಈಗ ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಈ ಹಿಂದೆ ಆಟೋ ಡ್ರೈವರ್ ಚಂದ್ರು ಬಂಧನವಾಗಿತ್ತು. ದಾವಣಗೆರೆ ಇಂಜಿನಿಯರ್ ನಿತಿನ್ ಅರೆಸ್ಟ್ ಮಾಡಲಾಗಿತ್ತು. ಈಗ ಒಬ್ಬರು ಬ್ಯಾಂಕರ್ ಮತ್ತೊಬ್ಬರು ಆಡಿಟರ್ ಪ್ರಶಾಂತ್ ತಳವಾರ್ ಮತ್ತು ನಾಗರಾಜ್ ಇಬ್ಬರನ್ನ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ಗಳನ್ನು ಕಳಿಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಆಗ್ತಾ ಇದೆ. 4 ಈವರೆಗೆ ಅರೆಸ್ಟ್ ಮಾಡಲಾಗಿದೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.